ಮಾಡಿಸ್ತೀನಿ. ಬೆಂಗಳೂರಿಂದ ಬಂದು ಯಾರಾದರೂ ಏನಾದರೂ ತಪ್ಪಾಗಿದ್ರೆ ಸರ್ ಇದೇನಂತಂದರೆ ನೀವು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದೀರಿ ಸರ್, ನಮಗೆ ಬೇಸಿಗೆ ಅವ್ರಿಗೆ 4 ಬಾರಿ ಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಗೆ ನೀವು ಬಂದಿರೋಂಥದ್ದು ಉಸ್ತುವಾರಿ ಸಚಿವರಾಗಿ ಬಂದಿರೋಂಥದ್ದು ದೇವ್ರು ಬಂದಂಗಾಗಿದೆ ಸರ್. ಸರ್ ಇಲ್ಲಿ ಏನಾಗ್ತದೆ ಅಂದರೆ ಕೆಲವು ಡಾಕ್ಟರ್ಗಳು ಕೆಲವರೆಲ್ಲ ಸರ್ ಎಲ್ಲ ಡಾಕ್ಟರ್ಗಳು ಸಮಯ 10 ಗಂಟೆಗೆ ಬರ್ತಾರೆ ಸರ್. 10 ಗಂಟೆಗೆ ಬಂದರೆ ಸರ್ ಪಂಚಿಂಗ್ ಮಾಡ್ತಾರೆ, ಒಂದು ರೌಂಡ್ ಮುಗಿಸ್ತಾರೆ, ಎಲ್ಲರೂ ಒಂದು ರೌಂಡ್ ಮುಗಿಸ್ಕೊಂಡು ಬಂದು ಸರ್ ಜನತಾ ಹಾಸ್ಪಿಟ್ಲು, ಜನಪ್ರಿಯ ಹಾಸ್ಪಿಟ್ಲು, ಮಂಗಳ ಹಾಸ್ಪಿಟ್ಲು, ಕರುಣಾ ಹಾಸ್ಪಿಟ್ಲು, ಮಂಜುನಾಥ ಹಾಸ್ಪಿಟ್ಲು, ಈ ಹಾಸ್ಪಿಟ್ಲುಗಳಿಗೆ ಹೋಗ್ತಾರೆ ಸರ್. ಸರ್ ನಾನು ಫೋಟೋ ತೆಗೆದುಬಿಟ್ಟು ಡೈರೆಕ್ಟ್ರಿಗೆ ಕೊಟ್ಟಿದ್ದೀನಿ ಸರ್. ಡೈರೆಕ್ಟ್ರಿಗೆ ಸರ್ ಇಲ್ಲಿ ನೋಡಿ ನಿಮ್ಮ ಡಾಕ್ಟ್ರುಗಳು ಈ ಥರ ಇದ್ದಾರೆ ಅಂತ ಕೊಟ್ಟಿದ್ದೀನಿ ಸರ್. ಏನು ಮಾತಾಡಲ್ಲ ಸರ್ ಅವರು. ಅಂಥದ್ದು ನೆಕ್ಸ್ಟ್ ಏನಾದರೂ ಆದರೆ ಟೈಮ್ ಸಮೇತ ಹೋಗಿ ನೀವು ಡಿ ಸಿ ಅವ್ರಿಗೆ ಕಳಿಸಿ ನಾನು ಅವ್ರ ಹತ್ರ ಮಾತಾಡ್ಕೊಂಡು ಅದನ್ನು ಯಾಕೆ ಸರ್ ಇಲ್ಲಿ ಕೆಲವು ಪಾಯಿಂಟ್ಗಳು ಹಾಕಿದ್ದೀನಿ ಸರ್, ಕೈ ಮುಗಿದು ಕೇಳ್ಕೊತೀನಿ. ಯಾಕೆ ಅಂತಂದರೆ ನಮ್ಮ ಹಾಸನ ಜಿಲ್ಲೆಗೆ ಸರ್ ನೀವು ಉಸ್ತುವಾರಿ ಸಚಿವರಾಗಿ ಬಂದು 3 ದಿವಸಕ್ಕೆ 106 ಕೋಟಿ ತಂದ್ರಿ ಸರ್. ಅನುದಾನ ಹಾಸ್ಪಿಟ್ಲಿಗೆ ಅಂತಲೇ 106 ಕೋಟಿ ತಂದ್ರಿ ಸರ್. ಯಾಕೆ ತಂದ್ರಿ ಸರ್? ಬಡವರಿಗಲ್ವ ಸರ್? ಇವ್ರುಗಳೆಲ್ಲ ಪ್ರೈವೇಟ್ ಆಸ್ಪತ್ರೆಗಳು ಇವರೇ ಓನಾಗಿ ಬಿಲ್ಡಿಂಗ್ಗಳು ಕಟ್ಕೊತಾ ಇದ್ದಾರೆ ಸರ್. ಅಲ್ಲಿರೋಂಥ ಗೌರ್ಮೆಂಟ್ ಡಾಕ್ಟ್ರುಗಳೇ ಬಿಲ್ಡಿಂಗ್ಗಳನ್ನ 4 ಫ್ಲೋರ್ 5 ಫ್ಲೋರ್ ಬಿಲ್ಡಿಂಗ್ ಕಟ್ಕೊಂಡು ಇವತ್ತು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಸರ್. ಅಲ್ಲಿ ಡಾಕ್ಟ್ರುಗಳೇನೆ ಅವ್ರುಗಳೇ ಪ್ರೈವೇಟಿಗೆ ಕರ್ಕೊಂಡು ಹೋಗ್ತಾರೆ ಸರ್. ಡ್ಯೂಟಿ ಟೈಮಲ್ಲಿ ಬೇರೆ ಕಡೆ ಒಂದು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾ ಇದ್ದರೆ ನೆಕ್ಸ್ಟ್ ಟೈಮ್ ಅದರಲ್ಲಿ ನಿಮ್ಮ ಮೊಬೈಲಲ್ಲಿ ಟೈಮು ಎಲ್ಲ ಬರುತ್ತಲ್ಲ ಡೇಟು, ಅದ್ರ ಸಮೇತ ನಿಲ್ಲಿಸಿ ಅದಾಗಿದ್ದರೆ ನಾನು ಮೇಲಧಿಕಾರಿಗಳು ಅದಕ್ಕೆ ಏನು ತನಿಖೆ ಮಾಡಿಸ್ತೀರಿ ಅಂತ ಆಡಳಿತದಲ್ಲಿ ಏನಾದರೂ ತಪ್ಪಾಗಿದೆ, ಮೆಡಿಕಲ್ ಸೈಡಲ್ಲಿ ತಪ್ಪಾಗಿದೆ.